ಈಗ ಭಾರತಕ್ಕೆ ಬ್ರಿಟಿಷ್ ಯಾವ್ದಕ್ಕೆ ಬಂದ್ರು? ವ್ಯಾಪಾರ ಮಾಡಿದ್ರು. ಅದಾದ್ಮೇಲೆ ಆದ್ರೂ ಸಹ ಹೋಗ್ಲಿಲ್ಲ ಭಾರತ ಬಿಟ್ಟು, ಭಾರತ ಬಿಟ್ಟು ಹೋಗ್ಲಿಲ್ಲ. ಅವರು ತಮ್ಮ ಬ್ರಿಟಿಷ್ ಆಳ್ವಿಕೆಯನ್ನು ವಿಸ್ತರಣೆ ಮಾಡ್ತಾ ಹೋಗ್ತಾರೆ. ಏನ್ ಮಾಡ್ತಾ ಹೋಗ್ತಾರೆ? ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ಈ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಯಾವ ರೀತಿ ಆಗುತ್ತೆ ಅಂತ ಈ ಬ್ರಿಟಿಷರು ಕರ್ನಾಟಕ ಯುದ್ಧಗಳನ್ನು ಮಾಡೋದು ಗೊತ್ತಾ? ಬ್ರಿಟಿಷರು ಏನ್ ಮಾಡಿದ್ರು? ಕರ್ನಾಟಕ ಯುದ್ಧಗಳನ್ನು ಮಾಡೋದ್ರ ಮೂಲಕವಾಗಿ ಭಾರತದಲ್ಲಿ ಯಾವುದೇ ಯುರೋಪ್ ದೇಶಗಳು ಎದುರಾಳಿಯಾಗಿ ನಿಲ್ಲಬಾರದು ಗೊತ್ತಾ? ಆ ರೀತಿಯಾಗಿ ಮಾಡೋದ್ರ ಮೂಲಕ ಈ ಪ್ಲಾಸಿ ಮತ್ತು ಬಾಕ್ಸರ್ ಕದನಗಳು ಇರೋದು ಗೊತ್ತಾ? ಪ್ಲಾಸಿ ಮತ್ತೆ ಬಾಕ್ಸರ್ ಕದನ ಮತ್ತೆ ಬಾಕ್ಸರ್ ಇವೆರಡು ಕದನಗಳು ನಡೆದಾಗ ಈ ಬಂಗಾಳದ ಮೇಲೆ ಪ್ರಾಂತ್ಯದ ಮೇಲೆ ಏನಾಗುತ್ತಪ್ಪ ಅಂತಂದ್ರೆ ಸಂಪೂರ್ಣವಾಗಿ ರಾಜಕೀಯ ಹಿಡಿತವನ್ನು ಸಾಧಿಸ್ತಾರೆ. ಅದಾಯ್ತಾ? ಹಿಡಿತವನ್ನು ಸಾಧಿಸಿದ ಮೇಲೆ 1765 ಹೊತ್ತಿಗೆ ಭಾರತದ ಬಹುತೇಕ ಪೂರ್ವ ಭಾಗದ ಪ್ರಭುತ್ವವನ್ನು ಪಡಿತಾರೆ. ಯಾರು? ಬ್ರಿಟಿಷರು. ಹಾಗಾಗಿ ಈ ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಮೈಸೂರು ಮತ್ತು ಮರಾಠ ರಾಜ್ಯಗಳಲ್ಲಿ ಪ್ರಭಾವವಾಗಿದ್ದಂತಹ ಕಾರಣ ಇಲ್ಲಿ ಬಂಗಾಳ ಮತ್ತು ಬೊಂಬೈ ಮಾತ್ರ ಸೀಮಿತವಾಗಿತ್ತು. ಅವಾಗ ಆಳ್ವಿಕೆ ಏನಾಯ್ತು? ಬೊಂಬೈ ಮತ್ತೆ ಯಾವ್ದು ಸೀಮಿತವಾಗಿತ್ತು? ಬಂಗಾಳ ಸೀಮಿತವಾಗಿತ್ತು. ಹಾಗಾಗಿ ಬ್ರಿಟಿಷ್ ಏನ್ ಮಾಡ್ತಪ್ಪ ಅಂದ್ರೆ ಮುಂದೆ ವಿಸ್ತರಣಾ ರೀತಿ ರೆಡ್ಡಿಯಾಗಿದ್ದವರು ಮರಾಠದ ಪೇಶ್ವೆಗಳು. ವಿಸ್ತರಣೆ ಮಾಡಬಾರದು ಯಾರೋ ಮರಾಠದ ಪೇಶ್ವೆಗಳು ಏನ್ ಮಾಡಿದ್ರು? ಮತ್ತು ಮೈಸೂರು ಸಂಸ್ಥಾನದಂತ ಹೈದರಾಲಿ ಮತ್ತೆ ಅವನ ಮಗ ಟಿಪ್ಪು ಸುಲ್ತಾನ್ ಹೇಳಿದಲ್ಲ, ಹೈದರಾಲಿ ಮತ್ತೆ ಟಿಪ್ಪು ಸುಲ್ತಾನ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವರ ನಂತರ ವಾಯುವ್ಯ ಭಾರತದಲ್ಲಿ ಸಿಖ್ರು ಬರ್ತಾರೆ. ವಾಯುವ್ಯದಲ್ಲಿ ಸಿಖ್ರು ಮತ್ತೆ ಮೈಸೂರು ಸಂಸ್ಥಾನದಲ್ಲಿ ಹೈದರಾಲಿ ಮತ್ತೆ ಟಿಪ್ಪು ಸುಲ್ತಾನು. ಆಮೇಲೆ 19ನೇ ಶತಮಾನದ ಹೊತ್ತಿಗೆ ಈ ಪ್ರವರ್ತಮಾನಕ್ಕೆ ಬಂದಂತ ರಣಜಿತ್ ಸಿಂಗ್, ಸಿಖ್ಖರ ಒಬ್ಬ ಪ್ರಸಿದ್ಧ ದೊರೆ ರಣಜಿತ್ ಸಿಂಗ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಿಖ್ಖರನ್ನ ಸಂಘಟಿಸುವಲ್ಲಿ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಅದಾಯ್ತಾ? ಹಾಗಾಗಿ ಬ್ರಿಟಿಷರು ಭಾರತದಲ್ಲಿ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡೋಕ್ಕೋಸ್ಕರವಾಗಿ 18ನೇ ಶತಮಾನದ ಮಧ್ಯಭಾಗದಿಂದ 19ನೇ ಶತಮಾನದ ಮಧ್ಯಭಾಗದವರೆಗೆ ಅನೇಕ ಯುದ್ಧಗಳನ್ನು ಕೈಗೊಳ್ತಾರೆ. ಅದರಲ್ಲಿ ಹೇಳಿದೆ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಇಷ್ಟಿಲ್ಲ. ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಹಕ್ಕಿಲ್ಲ ಎಂಬ ನೀತಿಗಳನ್ನ ಯಾರು ಜಾರಿ ತರ್ತಾರೆ? ಯಾರು ತರ್ತಾರೆ? ಬ್ರಿಟಿಷರು ತರ್ತಾರೆ. ಹಾಗಾಗಿ ಅವರು ಆಳುವ ಮೂಲಕ ಭಾರತೀಯ ರಾಜ್ಯಗಳನ್ನ ಕಬಳಿಸ್ತಾರೆ. ಕಬಳಿಸುವ ಮೂಲಕ ಬ್ರಿಟಿಷರು ಭಾರತದ ದಕ್ಷಿಣ ಮತ್ತೆ ಪಶ್ಚಿಮ ವಾಯುವ್ಯ ಭಾಗಗಳಲ್ಲಿ ನಡೆದಂತ ಕೆಲವು ಆಂಗ್ಲೋ ಮರಾಠ ಯುದ್ಧಗಳನ್ನು ಮಾಡ್ತಾರೆ. ಮರಾಠರ ಪೇಶ್ವೆಗಳನ್ನು ಏನ್ ಮಾಡಿದ್ರು? ವಿಸ್ತರಣೆ ಮಾಡಿ ಗಟ್ಟಿಪಡಿಸಿದ್ರಲ್ಲ, ಹಂಗಾಗಿ ಮತ್ತು ಆಂಗ್ಲೋ ಮರಾಠ ಯುದ್ಧಗಳನ್ನ ಮತ್ತೆ 4 ಮೈಸೂರು ಯುದ್ಧಗಳನ್ನ, 3 ಆಂಗ್ಲೋ ಮರಾಠ ಯುದ್ಧಗಳು, 4 ಮೈಸೂರು ಯುದ್ಧಗಳನ್ನ ಯಾರು ಮಾಡ್ತಾರೆ? ಬ್ರಿಟಿಷರು ಇವ್ರು ಮಾಡ್ತಾರೆ, ಮರಾಠರು ಮತ್ತೆ ಇವ್ರು ಮಾಡ್ತಾರೆ. ಹಾಗಾಗಿ 2 ಆಂಗ್ಲೋ ಸಿಖ್ ಯುದ್ಧಗಳನ್ನ ಮಾಡಿ ಮೈಸೂರು ಯುದ್ಧಗಳಲ್ಲಿ ನಾವು ನೆಕ್ಸ್ಟ್ ಮಾಡ್ತಾರೆ. ಮೈಸೂರು ಯುದ್ಧಗಳ ಬಗ್ಗೆ ಮಾಡ್ತೀವಿ, ಆಯ್ತಾ? ಇದ್ರಲ್ಲೇನಪ್ಪ ಅಂದ್ರೆ ಅದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ 4 ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಅಂತ ಯಾಕೆ ಹೇಳಿದ್ದು ಅಂತ. ಮೊದಲನೇ ಮರಾಠ ಯುದ್ಧ ಇದು 1775ರಿಂದ 1782ವರೆಗೂ ನಡೆಯುತ್ತೆ. ಎಷ್ಟು? 1777ರಿಂದ 1782ರವರೆಗೆ ಯಾವ ಯುದ್ಧ ನಡೆಯುತ್ತೆ? ಮೊದಲನೇ ಮರಾಠ ಯುದ್ಧ ನಡೆಯುತ್ತೆ. ಇಲ್ಲಿ
ಬಾಕ್ಸರ್ ಕದನದಲ್ಲಿ ಸೋತಂತಹ ಬ್ರಿಟಿಷರ ಆಶ್ರಯದಂತ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂ ಇವನನ್ನ ಮತ್ತೆ ಕರೆತಂದು ದೆಹಲಿ ಸಿಂಹಾಸನದಲ್ಲಿ ಕೂರಿಸ್ತಾರೆ. ಯಾರನ್ನ? 2ನೇ ಶಾ ಆಲಂನ. ಇದು ಚಕ್ರವರ್ತಿ ಮೊದಲಿಗೆ ಬ್ರಿಟಿಷರಿಗೆ ನೀಡಿದಂತ ಕಾರ ಮತ್ತು ಅರಬಾದಲನ್ನು ಮರಾಠರಿಗೆ ಕೊಟ್ಕೊಡ್ತಾರೆ. ಯಾರು ನೀವು ಕುಳಿತಿರ ಬಾಕ್ಸರ್ ಕದನದಲ್ಲಿ ಯಾರು ಸೋತು ಬ್ರಿಟಿಷರ ಆಶ್ರಯದಲ್ಲಿದ್ದ, ಅದಕ್ಕೆ ಮಾಡ್ತಾರೆ ಬ್ರಿಟಿಷರು ಮಾಡ್ತಾರೆ ಅವನ್ನ ದೆಹಲಿ ಸಿಂಹಾಸನದಲ್ಲಿ ಕೂರಿಸಿ ಅವನಿಗೆ ಕಾರ ಮತ್ತು ಅರಬಾದನ ಮರಾಠರಿಗೆ ಕೊಟ್ಟ. ಇದರಿಂದ ಮರಾಠರು ಮತ್ತು ಬ್ರಿಟಿಷರ ಏನಾಗುತ್ತಪ್ಪ ಅಂತಂದ್ರೆ ವೈರತ್ವ ಉಂಟಾಗುತ್ತೆ. ಯಾಕೆ ಇವ್ರಿಗೆ ಕೊಟ್ಟ ಅಂತ. ಹಾಗಾಗಿ ಮರಾಠರಲ್ಲಿ ಬಲಿಷ್ಠ ಪೇಶ್ವೆ ಆಗಿದ್ದಂತಹ ಮಾಧವರಾವ್ ಅಂತ ಬಲಿಷ್ಠ ಪೇಶ್ವೆ ಯಾರಾಗಿದ್ರು? ಮಾಧವರಾವ್ ಇದ್ದ. ಇವರು ಇದೇ ಸಮಯದಲ್ಲಿ ಸತ್ತೋಗ್ಬಿಡ್ತಾರೆ, ತೀರೋಗ್ಬಿಡ್ತಾರೆ ಮರಾಠ. ಇದು ಮರಾಠರಿಗೆ ಬಹಳಷ್ಟು ನಷ್ಟ ಆಗುತ್ತೆ. ಪೇಶ್ವೆ ಸ್ಥಾನ ತಮ್ಮ ನಾರಾಯಣರಾವ್ ಕೊಡ್ತಾರ ನಂತರ ತಮ್ಮ ಸತ್ತರೆ ನಾರಾಯಣರಾವ್ ಕೊಡ್ತಾರೆ. ಹಾಗಾಗಿ ಅವರ ಚಿಕ್ಕಪ್ಪ ರಘೋಬ ಅಂತಕ್ಕಂಥವ್ರು ಕೊಲೆ ಮಾಡ್ಕೊತಾರೆ. ಅದಾಯ್ತಾ? ಕೊಲೆ ಮಾಡಿದ್ರಿಂದ ಇದರಿಂದ ಪೇಶ್ವೆ ಸ್ಥಾನಕ್ಕೆ ಏನಾಯ್ತು? ಕಲಹ ಏರ್ಪಡ್ತು. ನಾನಾ ಪಟ್ನಾಯಕ್ ನೇತೃತ್ವದಲ್ಲಿ ಪೇಶ್ವೆ ಸ್ಥಾನಕ ಅಂಶ ಆಗಿದ್ದಂತ ರಘೋಬ ಇದ್ದನ, ಅವನೇ ಮಾಡ್ತಾನ. ಅವನ ಬದಲು ಅವನ ಮಗ 2ನೇ ಮಾಧವರಾಯನನ್ನ ಮರಾಠರು ಒಕ್ಕೂಟಕ್ಕೆ ಸೇರಿಸ್ತಾರೆ. ನಂತರ ಮರಾಠರ ಮಂತ್ರಗಳಿಂದ ನಿರೀಕ್ಷಿತ ಬೆಂಬಲ ಸಿಗಲಿಲ್ಲ. ಯಾರಿಗೆ? ರಘೋಬನಿಗೆ. ಅದಾಯ್ತಾ? ಸಿಗಲಿಲ್ಲ. ಹಾಗಾಗಿ ಈ ಬ್ರಿಟಿಷರು ಈ ಸಂದರ್ಭದಲ್ಲಿ ತಮ್ಮ ಲಾಭಕ್ಕೆ ಬಳಸಿಕೊಳ್ಳಲಿಕ್ಕೆ ಹೊರಟಿಬಿಟ್ಟ. ಯಾರೋ ರಘೋಬಿದ್ದ ಅವರಿಗೆ ಸಹಕಾರ ಕೊಡ್ತಾ ಇಲ್ಲ ಅವರಲ್ಲವ, ಬ್ರಿಟಿಷರ ಒಂದು ಸಹಕಾರವನ್ನು ಕೊಡ್ಲಿಕ್ಕೆ ಕೇಳಲಿಕ್ಕೆ ಹೋಗ್ತಾನೆ. ಆವಾಗ ಬ್ರಿಟಿಷರು ಮತ್ತು ಮರಾಠ ಒಕ್ಕೂಟಗಳ ನಡುವೆ 1775ರಿಂದ 1772ವರೆಗೆ ಏನಾಗುತ್ತೆ? ಯುದ್ಧ ಸ್ಟಾರ್ಟ್ ಆಗುತ್ತೆ. ಪ್ರಾರಂಭಿಕವಾಗಿ ಮರಾಠರು ಯಶಸ್ಸನ್ನು ಸಾಧಿಸ್ತಾರೆ, ಆದರೆ ಅಂತಿಮವಾಗಿ ಅವರಿಗೆ ಸೋಲಾಗುತ್ತೆ. ಮರಾಠರು ಯುದ್ಧವನ್ನು ಮುಂದುವರಿಸಲಾಗಲಿಲ್ಲ. ಅವರಿಗೆ ಏನಾಗಲಿಲ್ಲ, ಮುಂದುವರಿಸಲಾಗಲಿಲ್ಲ. ಹಂಗಾಗಿ ಬ್ರಿಟಿಷರೊಂದಿಗೆ ಸಾಲ್ಬಾಯ್ ಒಪ್ಪಂದ, ಮೊದಲನೇ ಆಂಗ್ಲೋ ಮರಾಠ ಯುದ್ಧದಿಂದ ಆದಂತ ಒಪ್ಪಂದ ಯಾವುದು? ಸಾಲ್ಬಾಯ್. ಅದಾಯ್ತಾ? ನಂತರ 2ನೇ ಮಾಧವರಾಯನನ್ನ ಮತ್ತೆ ಪೇಶ್ವೆ ಆಗಿ ಮಾಡ್ತಾರೆ, ನೇಮಿಸ್ತಾರೆ. ಆಯ್ತಾ? ಇದೇನಪ್ಪ ಅಂದ್ರೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಯಾವ ರೀತಿ ನಡೆಯಿತು, ಕಾರಣ ಯಾರು, ಏನು ಉದ್ದೇಶಕ್ಕೋಸ್ಕರ ಗೊತ್ತಾಯ್ತಾ? ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಯಾವ ವಿಷಯದಿಂದ ನಡೀತಪ್ಪ? 1775ರಿಂದ ಅದಾಯ್ತಾ? ಅದರಲ್ಲಿ ಯಾರನ್ನು ಕೊಲೆ ಮಾಡಿದ್ರಪ್ಪ? ನಾರಾಯಣರಾವ್. ಯಾರನ್ನು ಕೊಲೆ ಮಾಡಿದ್ರು? ಮಾಧವರಾವ್ನನ್ನ ಕೊಲೆ ಮಾಡಿದ್ರಲ್ವಾ? ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದಿಂದ ಕೊಲೆ ಮಾಡಿದ್ರು? ಸಾಲ್ಬಾಯ್ ಒಪ್ಪಂದದಿಂದ ಕೊಲೆ ಮಾಡಿದ್ರು. ಅದಾಯ್ತಾ? ಈ ರೀತಿಯಾಗಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಹೇಳ್ತಪ್ಪ ಅಂದ್ರೆ ನಡೆಯುತ್ತೆ. ನಂತರ ಬರ್ತಕ್ಕಂಥದ್ದು ಲಾರ್ಡ್ ವೆಲ್ಲೆಸ್ಲಿ ಅಂತ. ಇವರ 1798ರಿಂದ 1805 1798ರಿಂದ 1805ರವರೆಗೆ ಏನಪ್ಪಾ ಅಂದ್ರೆ ಆಳ್ವಿಕೆಯನ್ನ ಮಾಡ್ತಾರೆ. ಇಲ್ಲೇನಪ್ಪಾ ಅಂದ್ರೆ ಇವರು ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದ ಅಂತ. ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು? ಲಾರ್ಡ್ ವೆಲ್ಲೆಸ್ಲಿ. ಒಂದು ಮಾರ್ಕ್ ಕ್ವಶ್ಚನ್ ಇದು. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಇಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಗವರ್ನರ್ ಜನರಲ್ ಆಗಿ ಬಂದ ನಂತರ
ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನ ಏನ್ ಮಾಡಬೇಕು, ದೊಡ್ಡ ಪ್ರಮಾಣದಲ್ಲಿ ವಿಸ್ತರಣೆ ಮಾಡಬೇಕು. ಅವರ ಆಗಮನದ ಹೊತ್ತಿಗೆ ಇಲ್ಲಿ ಮರಾಠರು ಮತ್ತು ಮೈಸೂರು ರಾಜ್ಯಗಳು ದುರ್ಬಲ ಆಗಿರುವಂತೆ ಇಲ್ಲಿ. ಹಾಗಾಗಿ ಇವರು ವಿಸ್ತೀರ್ಣ ನೀತಿಗೆ ಅನುಕೂಲಕರವಾಗಿ ಈ ಗುರಿಯಿಂದ ಸಾಧಿಸಲಿಕ್ಕೆ ಅವರು 3 ವಿಧಾನಗಳನ್ನು ಅನುಸರಿಸ್ತಾರೆ ಲಾರ್ಡ್ ವೆಲ್ಲೆಸ್ಲಿ. ಏನ್ ವಿಧಾನಗಳು? ಸಹಾಯಕ ಸೈನ್ಯ ಪದ್ಧತಿ 1, ಹೊಸ ರಾಜ್ಯಗಳ ಮೇಲೆ ಯುದ್ಧಗಳನ್ನು ಮಾಡ್ತಕ್ಕಂಥ 2, ಮೂರನೇನಪ್ಪ ಅಂತಂದ್ರೆ ಈಗಾಗಲೇ ಕಂಪನಿ ಅಧೀನಕ್ಕೆ ಒಳಪಟ್ಟಿರ್ತಕ್ಕಂಥ ಕೆಲವು ರಾಜ್ಯಗಳನ್ನು ನೇರವಾಗಿ ನಮ್ಮ ಕಂಟ್ರೋಲ್ ನಿಯಂತ್ರಣ ತಾಗಬೇಕು ಅಂತೇಳಿ 3 ಪ್ಲಾನ್ಗಳನ್ನು ಅವರು ಹಾಕ್ತಾರೆ. ಆದ್ರೆ ಈ ಒಂದು ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸುವ ಸಲುವಾಗಿ ಭಾರತೀಯ ರಾಜ್ಯಗಳನ್ನು ಕಂಟ್ರೋಲ್ ತರಬೇಕು ಅಂತೇಳಿ ಇವತ್ತರದೆಲ್ಲ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ಕೇಳೋದು ಕೇಳಬಹುದು. ಅದು ಬಿಟ್ಟರೆ ಸಹಾಯಕ ಸೈನ್ಯ ಪದ್ಧತಿ ಯಾವ ಉದ್ದೇಶಕ್ಕೋಸ್ಕರ ಜಾರಿಗೆ ತಂದ್ರು ಅಂತಂದ್ರೆ ಈ ಭಾರತೀಯ ರಾಜ್ಯಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ನಿಯಂತ್ರಣ ಮಾಡ್ಲಿಕ್ಕೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದ್ರು. ಇದನ್ನು 1798ರಲ್ಲಿ 1798ರಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ಬಂದ ವರ್ಷ. ಒಂದು ಮಾರ್ಕ್ ಗ್ಯಾರಂಟಿ ಕೇಳ್ತಾ ಇದ್ದಾರೆ. ಈ ಸಹಾಯಕ ಸೈನ್ಯ ಪದ್ಧತಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತೆ ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದ ಅಂತ. ಸೈನಿಕ ಒಪ್ಪಂದ ಗೊತ್ತಾಯ್ತಾ? ಅವಾಗ ಸಹಾಯಕ ಸೈನ್ಯ ಪದ್ಧತಿ ನಿಬಂಧನೆಗಳು ಏನಾಗಿತ್ತು ಅಂತ. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳೇನಾಗಿತ್ತು? ನಿಬಂಧನೆಗಳಲ್ಲಿ ಈ ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನ ತಮ್ಮ ರಾಜ್ಯದಲ್ಲಿ ಇರಿಸಬೇಕು ಅಂತ. ಭಾರತ ರಾಜ ತನ್ನ ಬ್ರಿಟಿಷ್ ಸೈನಿಕರ ಒಂದು ತುಕಡಿಯನ್ನು ಇರಿಸಬೇಕು, ತಮ್ಮ ರಾಜ್ಯದಲ್ಲಿ ಇರಿಸಬೇಕು. ಸೇನೆ ವೇತನ ಮತ್ತು ನಿರ್ವಹಣೆ ವೆಚ್ಚವನ್ನ ರಾಜ್ಯವೇ ಭರಿಸಬೇಕು. ಅವರನ್ನು ಆಳ್ವಿಕೆ ಮಾಡಿದ್ರು ಸಹ ಸೇನೆ ನಿರ್ವಹಣೆ ವೆಚ್ಚವನ್ನ ಅವರೇ ಭರಿಸಬೇಕು. ಆಮೇಲೆ ರಾಜರ ಆಸ್ಥಾನದಲ್ಲಿ ರೆಸಿಡೆನ್ಸ್ ಅನ್ನ ನೇಮಕ ಮಾಡಬೇಕು. ರೆಸಿಡೆನ್ಸ್ ಅಂತೇಳಿ ಅವರು ನೇಮಕ ಮಾಡಬೇಕು ಅಂತೇಳಿ ಅವರು ಅದನ್ನ ನಿಬಂಧನೆ ಹಾಕ್ತಾರೆ. ನೆಕ್ಸ್ಟ್, ಬ್ರಿಟಿಷರು ಯಾವುದೇ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನ ನೇಮಿಸಿಕೊಳ್ಳುವಂತಿಲ್ಲ. ಅವರ ಅನುಮತಿ ತಗೊಳ್ಳಬೇಕಾಯ್ತಂತ ಸಹಾಯಕ ಸೈನ್ಯ ಪದ್ಧತಿ ನಿಬಂಧನೆಗಳು ಇರುತ್ತಿದೆ. ನೆಕ್ಸ್ಟ್, ಭಾರತದ ಯಾವುದೇ ಒಂದು ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನವನ್ನ ಮಾಡಬೇಕಾದ್ರೆ ಗವರ್ನರ್ ಜನರಲ್ ಅವರ ಸಮ್ಮತಿ ಬೇಕು. ಏನೇ ಯುದ್ಧ ಮಾಡಬೇಕು ಅಂತಂದ್ರೆ ಗವರ್ನರ್ ಜನರಲ್ ಯಾರು? ಲಾರ್ಡ್ ಬೇಕಾಗಿತ್ತು ಅಂತಾರೆ. ಅದು ಒಂದು ಸಹಾಯಕ ಸೈನ್ಯ ಪದ್ಧತಿ ನಿಬಂಧನೆ ಆಗುತ್ತೆ. ನಂತರ ಇದಕ್ಕಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸ್ತಕ್ಕಂಥದ್ದು. ಆ ರೀತಿ ನಿಬಂಧನೆಗಳನ್ನು 6 ನಿಬಂಧನೆಗಳನ್ನು ಹಾಕ್ತಾರೆ. ಆದ್ರೆ ಈ ರೀತಿಯಿಂದ ಸೈನಿಕ ನಿರ್ವಹಣೆ ಸುಲಭ ಆಯ್ತಷ್ಟೇ. ಆದ್ರೆ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಾಯಿತು. ಮತ್ತೆ ಭಾರತೀಯ ರಾಜ್ಯಗಳು ಆರ್ಥಿಕವಾಗಿ ತೀವ್ರ ಶೋಷಣೆ ಒಳಗಾಗ್ತವೆ. ಇವರೇ ಕೊಡಬೇಕಲ್ಲ, ಭಾರತೀಯ ರಾಜ್ಯಗಳೇ ಕೊಡಬೇಕು. ಅವರಿಗೆ ಸೈನಿಕ ವೆಚ್ಚವನ್ನು ಅವರೇ ಬರೆಸಬೇಕು. ಅದಾಯ್ತಾ? ಹಾಗಾಗಿ ಈ ಒಪ್ಪಂದಕ್ಕೆ ಸಹಿ ಮಾಡಿದ ಮೊದಲ ರಾಜ್ಯ ಅಂತಂದ್ರೆ ಹೈದರಾಬಾದ್. ಸಹಾಯಕ ಹೇಳ್ತಾರೆ, ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದ ಮೊದಲ ರಾಜ್ಯ ಯಾವುದು ಅಂತಂದ್ರೆ ಯಾವುದು? ಕೀರ್ತನ ರಾಜ್ಯ. 1 ಮಾರ್ಕ್ ಹೇಳ್ತಾರೆ ಹೈದರಾಬಾದ್ ಓದಿತಾರ. 1 ಮಾರ್ಕ್ ಕೇಳ್ತಾರೆ ಇದನ್ನ. ನಂತರ ಮೈಸೂರು, ಅದಾಯ್ತಾ? ತಾಂಜಾವೂರು ಮತ್ತೆ ಮರಾಠ ಸಂಸ್ಥಾನಗಳು, ಆರ್ಕಾಟ್, ಪೂನಾ, ಬೀರರ್, ಗ್ವಾಲಿಯರ್ ಇವೆಲ್ಲ ರಾಜ್ಯಗಳು ಏನಂತಂದ್ರೆ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಆಗ್ತವೆ. ಇದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು 2ನೇ ಆಂಗ್ಲೋ ಮರಾಠ ಯುದ್ಧ. ಇದು 1803ರಿಂದ 1805ವರೆಗೂ ನಡೆದಿದೆ. 1803ರಿಂದ 1805ವರೆಗೂ ನಡೆದಿದೆ. ಅದು ಮೊದಲನೇ ಮರಾಠ ಯುದ್ಧ. ಮರಾಠ ಮನೆತನಗಳ ನಡುವಿನ ನಡುವಿನ ಸಂಘರ್ಷವೇ ಇದಕ್ಕೆ ಕಾರಣ ಅಂತ. ಮರಾಠ ಮನೆತನದ ನಾಯಕರಿದ್ರಲ್ಲ, ಮಾಧವರಾಯರು, ನಾರಾಯಣರಾವ್, ರಘೋಬ ಅವರೆಲ್ಲ ಇದ್ರಲ್ಲ, ಅವರವ್ರ ಕಿತ್ತಾಟನೇ 2ನೇ ಆಂಗ್ಲೋ ಮರಾಠ ಯುದ್ಧದ ಕಾರಣ.
ಇಲ್ಲಿ ಹೋಳ್ಕರ್ ಮನೆತನದ ಯಶವಂತರಾವ್ ಅಂತ ಬರ್ತಾರೆ. ಯಾರು? ಹೋಳ್ಕರ್ ಮನೆತನ ಅಂತ ತಲ್ಲಿತ್ತು, ಅದರಲ್ಲಿ ಯಶವಂತರಾವ್ ಅಂತ ಬರ್ತಾನೆ. ಸಿಂಧಿಯಾ ಮನೆತನದ ದೌಲತ್ ರಾವ್ ಅಂತ. ಯಾವುದು? ಸಿಂಧಿಯಾ ಮನೆತನದ ದೌಲತ್ ರಾವ್ ಅಂತ ಇಟ್ಕೊಳ್ತಾರೆ. ಹೋಳ್ಕರ್ ಮನೆತನದ ಯಶವಂತರಾವ್ ಮತ್ತೆ ಸಿಂಧಿಯಾ ಮನೆತನದ ದೌಲತ್ ರಾವ್ ಅಂತ ಇಟ್ಕೊಳ್ತಾರೆ. ನಾವು ಪೇಶ್ವೆ ಎರಡನೇ ಬಾಜಿರಾಯನ ಇನ್ನೊಂದು ಕಡೆ ಇರ್ತಾರೆ. ಪೇಶ್ವೆ ಇದ್ದಾರ ಎರಡನೇ ಬಾಜಿರಾಯ ಇನ್ನೊಂದು ಕಡೆ ಇರ್ತಾರೆ. ಹಾಗಾಗಿ ಈ 1802ರಲ್ಲಿ ಹೋಳ್ಕರ್ ಸೈನ್ಯ ಸಿಂಧಿಯಾ ಮತ್ತು ಪೇಶ್ವೆ ಸೈನ್ಯವನ್ನ ಸೋಲಿಸಿಬಿಡುತ್ತೆ. ಇದರಲ್ಲಿ 1802ರಲ್ಲಿ ಸಿಂಧಿಯಾ ಮತ್ತೆ ಪೇಶ್ವೆ ಸೈನ್ಯವನ್ನ ಸೋಲಿಸುತ್ತೆ. ಅವಾಗ ಪೇಶ್ವೆ ಬ್ರಿಟಿಷರ ಸಹಾಯವನ್ನ ಯಾಚಿಸ್ತಾನೆ. ಯಾರು? ನಾವು ಸೋಲಿಸಿಬಿಡ್ರಿ ಅಂತೇಳಿ ಬ್ರಿಟಿಷರ ಸಹಕಾರವನ್ನ ಅವನು ಪಡೆಯುತ್ತಾನೆ. ಹಾಗಾಗಿ ಲಾರ್ಡ್ ವೆಲ್ಲೆಸ್ಲಿಗೆ ಮರಾಠರ ಆಂತರಿಕ ವಿಚಾರದಲ್ಲಿ ಅವಾಗ ಏನಾಗ್ಬಿಡ್ತು, ಲಾರ್ಡ್ ವೆಲ್ಲೆಸ್ಲಿಗೆ ಎಲ್ಲ ಇದು ಮಾಡಿದ್ನ, ಕಂಟ್ರೋಲ್ ಮಾಡಿದ್ನಲ್ಲ, ನಿಯಂತ್ರಣ ಮಾಡಿದ್ನಲ್ಲ, ಅವರಿಗೆ ಒಂದು ಅವಕಾಶ ಸಿಕ್ಬಿಡ್ತು. ಅವ್ರಿಗೆ ಸಪೋರ್ಟ್ ಮಾಡೋದು. ಹಂಗಾಗಿ ಈ ಪೇಶ್ವೆ ಬೆಸ್ಸಿನ ಒಪ್ಪಂದದಲ್ಲಿ ಸಹಿ ಹಾಕುವ ಮೂಲಕ, ಬೆಸ್ಸಿನ ಒಪ್ಪಂದ ಎರಡನೇ ಆಂಗ್ಲೋ ಮರಾಠ ಯುದ್ಧದಿಂದ ಆದಂತ ಒಪ್ಪಂದ ಯಾವುದು? ಬೆಸ್ಸಿನ ಒಪ್ಪಂದ ಅಂತ. ಈ ಒಪ್ಪಂದವನ್ನು ಮಾಡಿಕೊಳ್ಳುವುದರ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಡ್ತಾರೆ ಅಂತ. ಯಾರು? ಬ್ರಿಟಿಷರು. ಈ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಂಡ್ಬಿಟ್ಟಾರೆ ಬ್ರಿಟಿಷರು. ಯಾರು? ಇವರು ಪೇಶ್ವೆ. ಹಾಗಾಗಿ ಈ ಹೋಳ್ಕರು, ಭೋಸ್ಲೆ, ಸಿಂಧಿಯಾ ಆಮೇಲೆ ಮರಾಠರ ಮನೆತನಗಳು ಒಂದಾಗ್ಬಿಟ್ಟು ಏನ್ ಮಾಡ್ತವಪ್ಪ ಅಂತಂದ್ರೆ 1803ರಿಂದ 1805ರವರೆಗೆ ಮರಾಠ ಮನೆತನಗಳ ಸೇನೆಯನ್ನ ವೆಲ್ಲೆಸ್ಲಿ ಅನೇಕ ಯುದ್ಧದಲ್ಲಿ ಮುಣಿಸ್ತಾನೆ. ಆದ್ರೆ ಅವರ ಯುದ್ಧ ಪ್ರಿಯ ನೀತಿಯಿಂದ, ಉತ್ತಮ ಕ್ವಶನ್ ಯಾಕಂದ್ರೆ ಕೇಳಿದಿಲ್ಲ, ಲಾರ್ಡ್ ವೆಲ್ಲೆಸ್ಲಿಯ ಯುದ್ಧ ಪ್ರಿಯ ನೀತಿಯಿಂದ ಅವನು ಕಂಪನಿಗೆ ಸಾಲದ ಹೊರೆ ಹೆಚ್ಚಾಗಿ ಅವನು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮಾಡಲಿದ್ದ. ಯಾಕೆ ಅಂತ ಕೇಳಿದ್ರ. ಲಾರ್ಡ್ ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಯಾಕೆ ಸ್ವದೇಶಕ್ಕೆ ಹೋಗಿದ್ದ ಉದ್ದೇಶಕ್ಕೆ ಅಂತಂದ್ರೆ ಅವನಿದ್ದಂತ ಯುದ್ಧ ಪ್ರಿಯ ನೀತಿಯಿಂದ ಅಂತೇಳಿ ಕೇಳಿದ್ವಿ. ಹಾಗಾಗಿ ಸ್ವದೇಶಕ್ಕೆ ಹೋಗ್ತಾರೆ. ಅಲ್ಲಿಗೆ ಆ ಪ್ರದೇಶದಲ್ಲಿ ತಾತ್ಕಾಲಿಕವಾಗಿ ಸಿಗುತ್ತಪ್ಪ ಅಂತಂದ್ರೆ ಶಾಂತಿ ನೆಲೆಸುತ್ತೆ. ಇದಾದ್ಮೇಲೆ ನೆಕ್ಸ್ಟ್ 3ನೇ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತೆ. ಯಾವುದು? 3ನೇ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತೆ. ಇದು 1817ರಿಂದ 1818. 1817ರಿಂದ 1818ವರೆಗೆ ಏನ್ ನಡೆಯುತ್ತೆ? 3ನೇ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತೆ. ಈ ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವತಂತ್ರನ ಉಳಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನ ನಡೆಸ್ತಾ ಇದ್ದಾವೆ. ಪೇಶ್ವೆ ಕೂಟ ಬ್ರಿಟಿಷರ್ ನಿಯಂತ್ರಣದಿಂದ ಮುಕ್ತಗೊಳ್ಳಲಿಕ್ಕೆ ಅವನಿಸ್ತಾ ಇದ್ದಾನೆ. ಪೇಶ್ವೆ ನಾವು ಮುಕ್ತಾಗಲಿಂದವ ನಮಗೆ ಕಷ್ಟ ಆಗ್ತಾ ಇದೆ ಅಂತೇಳಿ 1817ರಲ್ಲಿ ಪೇಶ್ವೆ ಪೂರ್ವದಲ್ಲಿ ಬ್ರಿಟಿಷ್ ಏಜೆನ್ಸಿಯ ಮೇಲೆ ಏನ್ ಮಾಡ್ತಾರೆ? ದಾಳಿ ಮಾಡಿ ಅದು ಹುಟ್ಟಾಕಿಬಿಡ್ತಾರೆ. ಬ್ರಿಟಿಷ್ ಏಜೆನ್ಸಿ ಅದ್ರ ಮೇಲೆ ಅವಾಗ 1817ರಲ್ಲಿ ನಾಗಪುರದ ಅಪ್ಪ ಸಾಹೇಬ ಅಂತೆ. ನಾಗಪುರದಲ್ಲಿ ಯಾರು? ಅಪ್ಪ ಸಾಹೇಬ ಮತ್ತೆ ಮಹಾವೀರರಾವ್ ಹೋಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ಏನ್ ಮಾಡ್ತಾರೆ? ಈ ದಂಗೆಯನ್ನು ಸೋತು ಅಂತಿಮವಾಗಿ ಎರಡನೇ ಬಾಜಿರಾಯನು ಬ್ರಿಟಿಷರ ವಿರುದ್ಧ, ಯಾರು? ಎರಡನೇ ಬಾಜಿರಾಯ ಬ್ರಿಟಿಷರ ವಿರುದ್ಧ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಕೊರೆಗಾಂವ್ ಮತ್ತು ಅಷ್ಟಿ ಯುದ್ಧಗಳಲ್ಲಿ ಸೋತು ಶರಣಾಗುತ್ತಾರೆ. ಕೊರೆಗಾಂವ್ ಮತ್ತು ಅಷ್ಟಿ ಯುದ್ಧ ಎರಡು ಮಾಡ್ತಾರೆ. ಶರಣಾಗಿ ನಂತರ ಬ್ರಿಟಿಷರು ಪೇಶ್ವೆ ಪದವಿಯನ್ನ ರದ್ದುಗೊಳಿಸ್ತಾರೆ. ಅವರೇ ಆಳ್ವಿಕೆ ಮಾಡಿದ್ದಂತ ಎಷ್ಟು ವರ್ಷದಿಂದ 1947ವರೆಗೆ ನಮಗೆ ಸ್ವತಂತ್ರ ಸಿಗುವವರೆಗೂ ಅವರು ಆಳ್ವಿಕೆ ಮಾಡಿದ್ರು ಗೊತ್ತಾ? ಪೂರ್ತಿ ಅವರದೇ. ಹಾಗಾಗಿ ಆ
ಬ್ರಿಟಿಷರ ಒಂದು ರೇಷ್ಮೆಯ ಪದವಿಯನ್ನು ರದ್ದುಗೊಳಿಸಿ ಬಾಜಿರಾಯರಿಗೆ ವಿಶ್ರಾಂತಿ ವೇತನವನ್ನು ನೀಡಿ ಅವನ ಬದಲಿಗೆ ಆ ಒಂದು ಶಿವಾಜಿ ವಂಶಸ್ಥ ಪ್ರತಾಪ ಸಿಂಹನನ್ನ ಸಣ್ಣ ರಾಜ್ಯ ಸತಾರದಲ್ಲಿ ಪ್ರತಿಷ್ಠಾಪಿಸ್ತಾರೆ. ಸಣ್ಣ ರಾಜ್ಯ ಅದು ಸತಾರ ಆಗಿತ್ತು, ಅಲ್ಲಿ ಅವರಿಗೆ ಅವಕಾಶ ಮಾಡ್ಕೊತಾರೆ. ಹಾಗಾಗಿ ಮರಾಠರ ಸಾಂಪ್ರದಾಯಿಕ ಮುಖಂಡರಾಗಿರ್ತಕ್ಕಂಥ ಮೂಲಕ ಮರಾಠರ ಪ್ರತಿಬೋಧವನ್ನು ಏನ್ ಮಾಡ್ತಪ್ಪ ಅಂದ್ರೆ ಅವ್ರು ನಿಗ್ರಹಿಸ್ತಾರೆ. ಈ ರೀತಿಯಾಗಿರಪ್ಪ ಅಂತಂದ್ರೆ ಈ ಒಂದು ಬ್ರಿಟಿಷರು ಮತ್ತು ಮರಾಠ ನಡುವೆ ಎಷ್ಟು ಆಗ್ರಹ ಯುದ್ಧಗಳು ನಡೆದವು? 3 ಆಗ್ರಹ ಯುದ್ಧಗಳು. ಅನಂತರ ನಾವು ವಿಸ್ತರಣೆ ಮಾಡ್ತಾ ಮಾಡ್ತಾ ಹೋಗ್ತಾರೆ. ಏನ್ ವಿಸ್ತರಣೆ ಮಾಡಿದ್ರು ಅವರೇ ಗೆಲ್ತಾರೆ. ಯಾರು? ಬ್ರಿಟಿಷ್ ಗೆಲ್ತಾರೆ. ಇವರಿಗೆಲ್ಲರಿಗೂ ಸೋಳೆ ಆಗ್ತದೆ. ಹಂಗಾರೆ ಅರ್ಥ ನಾವು ಬ್ರಿಟಿಷ್ ಆಳ್ವಿಕೆಯನ್ನು ವಿಸ್ತರಣೆ ಮಾಡ್ತಾ ಮಾಡ್ತಾ ನಮ್ಮ ದೇಶದಲ್ಲಿ ಯಾವುದೇ ಹೋಗ್ತಾರೆ ಬ್ರಿಟಿಷ್. ನಂತರ ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ ಮಾಡ್ತಾರೆ. ಕ್ರೋಢೀಕರಣ ಅಂದ್ರೇನು? ಒಂದುಗೂಡಿಸೋದಂತ. ಯಾವಾಗ? ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ. ಬ್ರಿಟಿಷರು 1818ರಿಂದ 1857ರವರೆಗೆ 1818ರಿಂದ 1857ರವರೆಗೆ ಬ್ರಿಟಿಷರು ತಮ್ಮ ಅಧಿಕಾರವನ್ನು ಕ್ರೋಢೀಕರಣ ಮಾಡ್ತಾರೆ. ಹೆಂಗಪ್ಪ ಅಂತಂದ್ರೆ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿತ್ತು ಗೊತ್ತಾ? ಸಿಪಾಯಿ ದಂಗೆದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಅಲ್ಲಿವರೆಗೂ ಸಹ ಅಖಂಡ ಭಾರತವನ್ನ ಗೆಲ್ತಕ್ಕಂಥ ಕಾರ್ಯವನ್ನ ಪೂರ್ಣಗೊಳಿಸಿದ್ರು ಯಾರು? ಬ್ರಿಟಿಷರು. ಇವರ ಅವಧಿಯಲ್ಲಿ ಪಂಜಾಬ್ ಸಿಂಧ್ ಹೌದಂತೆ. ಯಾವುದು? ಪಂಜಾಬ್ ಸಿಂಧ್ ಹೌದು. ಇವರೇನಪ್ಪ ಅಂದ್ರೆ ಈ ಪ್ರಮುಖ ರಾಜ್ಯಗಳ ಅನೇಕ ಸಣ್ಣ ಪುಟ್ಟ ರಾಜ್ಯಗಳು ಸಹ ಆಕ್ರಮಿಸಿದ್ರಿಂದವ ಏನಾಗುತ್ತಪ್ಪ ಅಂತಂದ್ರೆ ನೆಕ್ಸ್ಟ್ ಆಂಗ್ಲೋ ಸಿಖ್ ಯುದ್ಧಗಳು ನಡೀತವೆ. ಇದೇನಿರ್ತವೆ? ಆಂಗ್ಲೋ ಸಿಖ್ ಯುದ್ಧಗಳು. ಇಲ್ಲಿ 1831ರಲ್ಲಿ ರಣಜಿತ್ ಸಿಂಗ್ ಮರಣ ಹೊಂದ್ತಾರೆ. 1839ರಲ್ಲಿ ಸಿಕ್ಕ ಒಬ್ಬ ದೊರೆಯಪ್ಪ ರಣಜಿತ್ ಸಿಂಗ್ ಮರಣ ಹೊಂದಿದ ನಂತರ ಪಂಜಾಬಿನಲ್ಲಿ ರಾಜಕೀಯದಲ್ಲಿ ಅರಾಜಕತೆ ಹೆಚ್ಚಾಗುತ್ತೆ. 1809ರ ನಿರಂತರ ಮೈತ್ರಿ ಒಪ್ಪಂದವನ್ನು ಉಲ್ಲಂಘಿಸಿ ಪಂಜಾಬ್ ಅನ್ನ ಆಕ್ರಮಿಸಲು ಬ್ರಿಟಿಷ್ ಏನ್ ಮಾಡ್ತಾರೆ? ಸಂಚಲನ ರೂಪಿಸಿ 1845ರಲ್ಲಿ ಬ್ರಿಟಿಷರು ಮತ್ತು ಪಂಜಾಬ್ ಸೈನ್ಯರು ಯುದ್ಧ ಆಗುತ್ತೆ. 1845ರಲ್ಲಿ ಬ್ರಿಟಿಷ್ ಸೈನ್ಯ ಮತ್ತು ಪಂಜಾಬ್ ಸೈನ್ಯ ಯುದ್ಧ ಆಗುತ್ತೆ. ಈ ವಿದೇಶಿಯರಿಂದಿದ್ದಂತ ಅಪಾಯವನ್ನಂತಹ ಅವಧಿ ಬ್ರಿಟಿಷರಿಂದ ನಮಗೆ ಏನಾಗ್ತಾ ಇದೆ? ಅಪಾಯ ಆಗ್ತಾ ಇದೆ ಅಂತ ತಿಳಿದಂತಹ ಹಿಂದೂ ಮುಸಲ್ಮಾನ್ ಸಿಖ್ಖರೆಲ್ಲರೂ ಬ್ರಿಟಿಷರ ವಿರುದ್ಧ ಏನ್ ಮಾಡ್ತಾರೆ? ಮುಂದಾಗ್ತಾರೆ. ಯಾರ್ಯಾರು? ಹಿಂದೂ ಮತ್ತೆ ಸಿಖ್ಖರೆಲ್ಲರೂ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬ್ರಿಟಿಷರನ್ನ ನಾವು ಸೋಲಿಸಬೇಕು ಅಂತ ತೀರ್ಮಾನ ಮಾಡಿ ಅಂತಿಮವಾಗಿ ಕೆಲವು ದೇಶದ್ರೋಹಿಗಳಿಂದ ದೇಶದ್ರೋಹಿಗಳ ಗೊತ್ತಲ್ಲ ಅಂತವರಿಂದ ಅವರು ಸೋಲನ್ನು ನೋಡ್ತಾರೆ. ಯಾರು? ಪಂಜಾಬಿನ ಸೈನ್ಯದವರು. ಹಾಗಾಗಿ ಅವಮಾನಕರವಾಗಿರ್ತಕ್ಕಂಥ ಒಂದು ಒಪ್ಪಂದ ಆಗ್ತಾರೆ. 1846ರಲ್ಲಿ ಲಾಹೋರ್ ಒಪ್ಪಂದ. 1846 ಯಾವುದು? ಲಾಹೋರ್ ಒಪ್ಪಂದವನ್ನ ಇವರು ಮಾಡ್ಕೊಂಡು ಮೂಲಕವಾಗಿ ಅದರಿಂದ ಬ್ರಿಟಿಷ್ ದೇಶದಿಂದನು ಪಂಜಾಬ್ ನಿಜವಾದ ಆಡಳಿತಗಾರ. ಪಂಜಾಬ್ ನಿಜವಾದ ಆಡಳಿತಗಾರ ಆಗ್ತಾರೆ ಬ್ರಿಟಿಷಿನ ಪ್ರೆಸಿಡೆನ್ಸಿ ಅಂತೇಳಿ. ಹಾಗಾಗಿ ಪಂಜಾಬ್ ಸಹ ಏನಾಗುತ್ತಪ್ಪ ಅಂದ್ರೆ ಬ್ರಿಟಿಷರು ಅವರು ಸಹ ಸೋಲುತ್ತಾರೆ. ಸಿಖ್ಖರನ್ನು ಸೋಲಿಸುವ ಮೂಲಕವಾಗಿ ಅವರೇನಾಗ್ತಾರೆ? ಮತ್ತು ಪ್ರಬಲರಾಗಿ ವಿಸ್ತರಣೆ ಮಾಡ್ತಾರೆ. ದೇಶ ತುಂಬ ಎಲ್ಲ ತುಂಬ. ನಂತರ 1848ರಲ್ಲಿ ಪಂಜಾಬಿನ ಮೇಲೆ ನೇರವಾಗಿ ಆಳ್ವಿಕೆಯನ್ನು ಏರಲಿಕ್ಕೆ ಹೊರಟಾಗ ಸಿಖ್ಖರು ಪ್ರತಿಭಟನೆ ಮಾಡ್ತಾರೆ. ಅದರಲ್ಲಿ ಯಾರಪ್ಪ ಅಂದ್ರೆ ಈ ಪ್ರತಿಭಟನೆ ನೇತೃತ್ವದಲ್ಲಿ ಕರ್ತಾರ್ ಸಿಂಗ್ ಅಟ್ಟಾರಿವಾಲಾ ಅಂತ
ಮತ್ತೆ ಮೂಲರಾಜ್ ಅಂತಕ್ಕಂಥವ್ರು ಕ್ರಮವಾಗಿ ಲಾಹೋರ್ ಮತ್ತು ಮುಲ್ತಾನ್ಗಳಲ್ಲಿ ಮತ್ತೆ ಸಿಖ್ಖರಿಗೆ ಅಂತಿಮವಾಗಿ ಸೋಲಾಗುತ್ತೆ. ಅನಂತರ ಲಾರ್ಡ್ ಡಾಲೌಸಿ ಪಂಜಾಬ್ ಅನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸ್ತಾರೆ. ಯಾರು? ಲಾರ್ಡ್ ಡಾಲೌಸಿ. ಡಾಲೌಸಿ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ದತ್ತು ಮಕ್ಕಳಿಗೆ ಎಕ್ಕಿಲ್ಲ ಎಂಬ ನೀತಿ. ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತಂದವರು ಯಾರು ಅಂತ ಹೇಳ್ತಾರೆ. ಪದ ಪ್ರಶ್ನೆ ಗೊತ್ತೆ. ದತ್ತು ಮಕ್ಕಳಿಗೆ ಎಂಬ ಅಕ್ಕಿಲ್ಲ ನೀತಿಯನ್ನು ಜಾರಿಗೆ ತಂದ್ರೆ ಯಾರು? ಆಮೇಲೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಯಾವ ಇಸ್ವಿಯಲ್ಲಿ ಜಾರಿಗೆ ತಂದ? 1790 ಈ ದತ್ತು ಮಕ್ಕಳಿಗೆ ಎಕ್ಕಿಲ್ಲ ಅಂತಂದ್ರೆ ಇಲ್ಲಿ 1848ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಂತಹ ಡಾಲೌಸಿ ಭಾರತದ ಎಲ್ಲಾ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷ್ ಸಂಸ್ಥಾನಕ್ಕೆ ವಿಲೀನಗೊಳಿಸತಕ್ಕಂಥ ಪ್ರಯತ್ನವನ್ನು ನಡೆಸ್ತಾರೆ. ಡಾಲೌಸಿ ತನ್ನ ವಿಸ್ತರಣಾ ನೀತಿಯನ್ನು ದತ್ತು ಮಕ್ಕಳಿಗೆ ಎಕ್ಕಿಲ್ಲ ಅಂತ ಅಂದ್ರೆ ಈ ನೀತಿಯ ಪ್ರಕಾರ ಯಾವುದೇ ಒಬ್ಬ ಭಾರತೀಯ ರಾಜನು ಅವರಿಗೆ ಮಕ್ಕಳೆಲ್ಲದೆ ಮೃತರಾದರೆ ಅವರು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರದ ಎಕ್ಕಿಲ್ಲ ಅಂತ ಹೇಳ್ಕೊಂಡು ಅದಾಯ್ತಾ. ಅಂತರ ರಾಜ್ಯಗಳನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನ ಮಾಡಿಬಿಡೋದು. ಅದರಿಂದ ಯಾರು ಮಾಡ್ತಾರೆ? ಅವ್ರೇನ್ ಮಾಡೋದು? ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನ ಮಾಡುವುದರ ಮೂಲಕವಾಗಿ ಒಳಪಟ್ಟಂತ ರಾಜ್ಯಗಳು ಅಂತಂದ್ರೆ ಸತಾರಾ, ಜೈಪುರ, ಮತ್ತೆ ಸಾಂಬಾಲ್ಪುರ, ಉದಯಪುರ, ಝಾನ್ಸಿ ಇವೆಲ್ಲ ಅಂತ ರಾಜ್ಯಗಳು. ಅವ್ರೇನ್ ಮಾಡ್ತಾರೆ? ತಗೊಂಡ್ಬಿಡ್ತಾರೆ. ಹಾಗಾಗಿ ಈ ರಾಜ್ಯದ ರಾಜರುಗಳಿಗೆ ಮಕ್ಕಳಿರುವುದನ್ನ ಮೊದಲೇ ಬ್ರಿಟಿಷರು ಗವರ್ನರ್ ಜನರಲ್ ನೀತಿಯನ್ನ ಈ ಒಂದು ರಾಜಕೀಯ ಅಸ್ತ್ರವನ್ನಾಗಿ ಬಳಸುತ್ತಾರೆ. ಡಾಲೌಸಿ ಆ ಡಾಲೌಸಿ ತಡೆಯಿಲ್ಲದ ರಾಜ್ಯಾಕ್ರಮಣದ ನಡೆಯಿಂದ ಭಾರತೀಯ ರಾಜರು ಮಾತ್ರವಲ್ಲ ಅವರ ಸಹಾನುಭೂತಿಗಳಂತ ಸಾಮಾನ್ಯ ವರ್ಗದವರು ಸಹ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ. ಯಾವುದೇ ಈ ಒಂದು ದತ್ತು ಮಕ್ಕಳಿಗೆ ಎಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ. ಇಲ್ಲಿ ದತ್ತು ಮಕ್ಕಳಿಗೆ ಎಕ್ಕಿಲ್ಲ ಎಂಬ ನೀತಿಯನ್ನ ಒಳಪಟ್ಟಂತ ರಾಜ್ಯಗಳು ಯಾವ್ದಾವುದಾಗಿತ್ತು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಸತಾರ, ಉದಯಪುರ, ಝಾನ್ಸಿ, ನಾಗಪುರ ಇವೆಲ್ಲ ಏನು ದತ್ತು ಮಕ್ಕಳಿಗೆ ಒಳಪಟ್ಟಂತ ರಾಜ್ಯಗಳು. ಮತ್ತು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತ ಮೊದಲ ರಾಜ್ಯ ಯಾವುದು? ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತ ಮೊದಲ ರಾಜ್ಯ ಶಿವಕುಮಾರ್. ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತ ಮೊದಲ ರಾಜ್ಯ ಯಾವುದು? ಹೈದರಾಬಾದ್. ಅದೇನಾ ದತ್ತು ಮಕ್ಕಳ ಎಕ್ಕಿಲ್ಲ ಎಂಬ ಒಳಪಟ್ಟಂತ ರಾಜ್ಯಗಳು ಹೇಳಿದೆ. ಹಾಗಾಗಿ ಈ ಪ್ರತಿರೋಧವನ್ನು ನೋಡ್ತಾರೆ. ಹಾಗಾಗಿ ಈ ಒಂದು ಗುಡಿಗಟ್ಟಿದ ವಾತಾವರಣ, ಆಕ್ರೋಶ ಮತ್ತೆ ರಾಜಾಭಿಮಾನದ ಕಿಚ್ಚುತ್ತಿಗೆ ಹಾಗಾಗಿ ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ಬಂಡೇಳುವಂತೆ ಮಾಡಬಹುದು ಅಂತ. ಬ್ರಿಟಿಷ್ ಪ್ರಭುತ್ವವನ್ನು ಏನ್ ಮಾಡಬೇಕು ನಾವು? ಬಂಡೇಳುವಂತೆ ಮಾಡೋದ್ರ ಮೂಲಕ ಇದರ ಪರಿಣಾಮವಾಗಿ 1857ರಲ್ಲಿ ನಡೆಯುತ್ತೆ ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತೆ. ಇವರು ಈ ರೀತಿ ಮಾಡ್ತಾ ಹೋದ್ರೆಲ್ಲ ಆಕ್ರಮಣ ಎಲ್ಲ ನಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾ ಹೋದಾಗ ಏನಾಯ್ತು? 1857 ಸಿಪಾಯಿ ದಂಗೆ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ್ರ ಮೂಲಕವಾಗಿ ಅಲ್ಲಿಗೇನಪ್ಪ ಅಂತಂದ್ರೆ ಈ ಒಂದು ಬ್ರಿಟಿಷರು ಈ ರೀತಿಯಾಗಿ ಏನಪ್ಪ ಅಂದ್ರೆ ಬ್ರಿಟಿಷ್ ಆಳ್ವಿಕೆಯನ್ನ ವಿಸ್ತರಣೆಯನ್ನ ಈ ಆಂಗ್ಲೋ ಮರಾಠ ಯುದ್ಧಗಳ ಮೂಲಕವಾಗಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸುವುದರ ಮೂಲಕ, ಅನಂತರ
ದತ್ತು ಮಕ್ಕಳಿಗೆ ಕಿಲ್ಲೆಮ್ಮ ನೀತಿಯನ್ನ ಜಾರಿಗೆ ತರುವುದರ ಮೂಲಕವಾಗಿ ನಮ್ಮ ದೇಶದಲ್ಲಿ ಬ್ರಿಟಿಷರು ಆಳ್ವಿಕೆಯನ್ನ ವಿಸ್ತರಣೆ ಮಾಡ್ತಾ ಹೋಗ್ತಾರೆ.